ಕೋಲಾರದ ಲೋಕೋಪಯೋಗಿ ಇಲಾಖೆ ಕಚೇರಿ ಎದುರು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಎಸ್ಸಿ ಎಸ್ಟಿ ಹಾಗೂ ಹಿಂದುಳಿದ ವರ್ಗಗಳ ಗುತ್ತಿಗೆದಾರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕಿರಣ್, ರಾಜ್ಯದ ಅಹಿಂದ ವರ್ಗದ ಗುತ್ತಿಗೆದಾರರಿಗೆ ಅನುಕೂಲವಾಗುವಂತೆ 1 ಕೋಟಿವರೆಗೂ ಮೀಸಲಾತಿ ಕಲ್ಪಿಸಿ ಸಿಎಂ ಸಿದ್ದರಾಮಯ್ಯ ಅವರು ಕಾಯ್ದೆ ತಿದ್ದುಪಡಿ ಮಾಡಿದ್ರ. ಆದರೆ ಕೆಲ ಅಧಿಕಾರಿಗಳು ಬಲಿತ ಗುತ್ತಿಗೆದಾರರು ಆಮಿಷಕ್ಕೆ ಬಲಿಯಾಗಿ ಪ್ಯಾಕೇಜ್ ನಿಯಮ ತಂದು ಎಸ್ಸಿ ಎಸ್ಟಿ ಹಾಗೂ ಹಿಂದುಳಿದ ವರ್ಗಗಳ ಗುತ್ತಿಗೆದಾರರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ರ. ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ಗುತ್ತಿಗೆದಾರರಿಗೆ, ಬಡ ಗುತ್ತಿಗೆದಾರರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ವಿಧಾನಸೌಧದಲ್ಲಿ ಪಾಸ್ ಮಾಡಿಕೊಟ್ಟಿರ್ತಕ್ಕಂಥ ಕಾಯ್ದೆ ಇದೆ. ಏನಂದರೆ ಸಾಮಾಜಿಕ ಸಿಗಲಿ ಅಂತ. ಆದರೆ ಇವತ್ತು ಆ ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಆಗ್ತಕ್ಕಂಥ ಕೆಲಸವನ್ನು ಅಧಿಕಾರಿ ವರ್ಗ ಮಾಡ್ತಾ ಇದೆ. ಕಾರಣ ಏನು ಅಂದರೆ, ಇವತ್ತು ನಮಗೆ 1 ಕೋಟಿವರೆಗೆ ಮೀಸಲಾತಿ ಅಂತ ಹೇಳಿದೆ. ಇವತ್ತು ಒಂದು ಕೆರೆಗೆ 1 ಕೋಟಿ ಇಲ್ಲ 10 ಕೋಟಿ ಹಾಕಿ ನಾವು ಕೇಳಲ್ಲ. ಒಂದು ಕೆರೆಗೆ 1 ಕೋಟಿ ಹಾಕಿ ಉಳಿದ ಕಾರ್ಯ ಮಾಡಿ ನಮ್ದು ಅಭ್ಯಂತರ ಇಲ್ಲ. ಆದರೆ ಒಂದು ಕೆರೆಗೆ 4-5 ಒಂದು ಕಾಮಗಾರಿಯಲ್ಲಿ 4-5 ಕಾಮಗಾರಿಗಳನ್ನು ಸೇರಿಸಿ ಪ್ಯಾಕೇಜ್ ಮಾಡುವಂಥ ಮುಖಾಂತರ ನಮಗೆ ಮೀಸಲಾತಿಯಿಂದ ನಾವು ವಂಚಿತರಾಗ್ತಾ ಇದ್ದೀವಿ. ಈ ಪ್ಯಾಕೇಜ್ ಅಂತ ಪಿಡುಗು ಏನಿದೆ ಇವತ್ತು ಎಲ್ಲ ಗುತ್ತಿಗೆದಾರರ ಈ ಜಿಲ್ಲೆಗೆಲ್ಲ ಇಡೀ ರಾಜ್ಯಕ್ಕೆ ವ್ಯಾಪಿಸ್ಬಿಟ್ಟಿದೆ. ಏನು ಅಂದರೆ, ಬಲಿತ ಗುತ್ತಿಗೆದಾರನ ಯಾರೋ ಒಬ್ರು ಕರ್ಸ್ಕೊಳ್ಳೋದು, ಮೊದಲೇ ಅವರ ಒಂದು ಅರ್ಹತೆಗಳೇನು ತಿಳ್ಕೊಂಡು ಅವ್ರಿಗೆ ಅನುಕೂಲವಾಗೋ ರೀತಿಯ ಟೆಂಡರ್ ಮಾಡ್ತಕ್ಕಂಥ ಅಧಿಕಾರಿ ವರ್ಗ ಏನೋ ಭಾಳ ಒಳಸಂಚಿನ ರೂಪಿಸಿ ಭಾಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ. ವಿಶ್ವೇಶ್ವರಯ್ಯ ಜಲ ನಿಗಮ ಸಂಸ್ಥೆ ಜಲ ಸಂಪನ್ಮೂಲ ಇಲಾಖೆಯಡಿ ಕೆಲಸ ಮಾಡುತ್ತಿದೆ. ಈ ಇಲಾಖೆ ಕೋಲಾರ ಜಿಲ್ಲೆಗೆ 125 ಕೋಟಿ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಟೆಂಡರ್ ಕರೆಯಲಾಗಿದೆ. ಆದರೆ ಇಲಾಖೆಯ ಕೆಲ ಅಧಿಕಾರಿಗಳು ಗುತ್ತಿಗೆಯಲ್ಲಿ 4-5 ಕೆರೆ ಸೇರಿಸಿ ಪ್ಯಾಕೇಜ್ ಮಾಡಿ ಟೆಂಡರ್ ಮಾಡಲಾಗುತ್ತಿದೆ. ಇದರಿಂದ ಬಡ ಹಾಗೂ ಮಧ್ಯಮ ಗುತ್ತಿಗೆದಾರರಿಗೆ ಅನ್ಯಾಯವಾಗುತ್ತಿದೆ. ಇದನ್ನ ಪ್ರತಿಭಟಿಸಲು ನಾಳೆ ತುಮಕೂರಿನ ಮಧುಗಿರಿ ವಿಶ್ವೇಶ್ವರಯ್ಯ ಜಲಭಾಗ್ಯ ನಿಗಮ ಎತ್ತಿನಹೊಳೆ ಆಯುಕ್ತರ ಕಚೇರಿಯಲ್ಲಿ 2 ಕೋಟಿವರೆಗೂ ಕಾಮಗಾರಿಯಲ್ಲಿ ಪೂರ್ವಭಾವಿ ಸಭೆ ಕರೆಯಲಾಗಿದೆ. ಕೋಲಾರ ಜಿಲ್ಲಾ ಅಹಿಂದ ಗುತ್ತಿಗೆದಾರರ ಸಂಘದಿಂದ ಹೋಗಿ ಅಧಿಕಾರಿಗಳ ಕಾರ್ಯವೈಖರಿ ವಿರುದ್ಧ ಪ್ರತಿಭಟಿಸುವುದಾಗಿ ಹೇಳಿದ್ರ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.